ರೇನು ರನ ರನ ರೇನು ರೇನು. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಾವು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಗಂಗೋತ್ರಿಗೆ ಹೋಗ್ತಾ ಇದ್ದೀವಿ. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಇಲ್ಲಿ ಒಂದು ಕೇದಿ ವಾಟರ್ ಫಾಲ್ ಅಂತ ಇದೆ. ಈ ವಾಟರ್ ಫಾಲ್ ನೋಡೋದಕ್ಕೆ ಬೆಳಗ್ಗೆ ತುಂಬಾ ಸೂಪರ್ ಆಗಿತ್ತು. ಇದೇ ಜಾಗದಲ್ಲಿ ನಾವೊಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರಟ್ವಿ. ಕುದುರೆ ಎತ್ತಿ, ಕುದುರೆ ಮೇಲೆ ಎತ್ತಿ ಹೋಗಿ ನಡೀರಿ. ಕುದುರೆ ಬಾಯ್ ಬಾಯ್ ಕುದುರೆ. ಹಿಂದೆ ನಾನು ಒದ್ಬಿಟ್ರೆ ಕಷ್ಟಪ್ಪ, ಮೊಬೈಲ್ ಹೋಗಿ ಅಲ್ಲೋಗಿ ಬಿದ್ದಾಗ್ಬಿಡುತ್ತೆ. ಸಖತ್ ಡೀಪ್ ಇದೆ. ಹಾಗೇನೆ ಗಂಗೋತ್ರಿಯಿಂದ 10 ಕಿಲೋಮೀಟರ್ ಇದೆ ಅನ್ನಂಗೆ ನಿಮಗೆ ಇಲ್ಲಿ ಆನ್ ದ ವೇ ಭೈರವ ಬಾಬಾ ಟೆಂಪಲ್ ಸಿಗುತ್ತೆ. ಅಂದರೆ ಭೈರೇಶ್ವರ ಸ್ವಾಮಿದು. ಇಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಹೋಗಿದ ತಕ್ಷಣ ನನಗಂತೂ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಕ್ತು. ಒಂದು 10 ನಿಮಿಷ ಇಲ್ಲೇ ಜ್ಞಾನ ಮಾಡಿ ನಾವು ಹೊರಗಡೆ ಬಂದ್ವಿ. ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಈ ಜಾಗಕ್ಕೆ ಬಂದಾಗ ಯಾರೂ ಮಿಸ್ ಮಾಡದೆ ವಿಸಿಟ್ ಮಾಡಿ, ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಏಜ್ ಆಗಿರೋರು ರೋಡ್ ಟ್ರಾವೆಲಲ್ಲೇ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸ್ವಲ್ಪ ಬಜೆಟ್ ಏನಾರ ನಿಮ್ಮ ಹತ್ರ ಇದೆ, ಹೆಲಿಕಾಪ್ಟರ್ ಟ್ರಾವೆಲ್ ಕೂಡ ಮಾಡ್ಬೋದು. ಡೈರೆಕ್ಟ್ ಗಂಗೋತ್ರಿಗೆ ಡ್ರಾಪ್ ಮಾಡ್ತಾರೆ. ಯಾರಿಗಾದ್ರೂ ಬೇಕಾದರೆ ಯೂಸ್ ಮಾಡ್ಕೊಬೋದು. भी होता है। अच्छा, प्लेन होता है, मतलब उसमें ऐसी पहाड़ी नहीं होती ना। अच्छा, प्लेन होता है एकदम। पीछे ग्लेशियर है, वो बर्फ है सर, बर्फ है ना. ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಅಂತೂ ಒಂದು ಕಡೆ ಫುಲ್ಲು ಜಾಮ್ ಆಗಿಬಿಟ್ಟು ಎಷ್ಟು ಟೈಮ್ ವೇಸ್ಟ್ ಆಯಿತು ಅಂತಂದರೆ ನಮಗೆ ಆಲ್ಮೋಸ್ಟ್ 1 hour 2 hours ಸುಮ್ಮನೆ ನಿಲ್ಲಿಸಿ ಜಾಗದಲ್ಲೇ ಗಾಡಿ ನಿಲ್ಸ್ಕೊಂಡಿದ್ವಿ. ಅಷ್ಟು ಟೈಮ್ ವೇಸ್ಟ್ ಆಯಿತು. ಏಕೆಂದರೆ ಕೆಲವೊಂದು ಟರ್ನಿಂಗ್ ಪಾಯಿಂಟಲ್ಲೆಲ್ಲನೂ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ. ಅದಕ್ಕೇ ತುಂಬ ಲಾಂಗ್ ಡಿಸ್ಟೆನ್ಸಲ್ಲೇ ಸ್ಟಾಪ್ ಮಾಡಿಬಿಟ್ಟು ಕರುವಲ್ಲಿ ಒಂದು ಗಾಡಿನ ಮಾತ್ರ ಕಳಿಸ್ತಾರೆ. ಸ್ವಲ್ಪ ಹೊತ್ತು ಆ ಕಡೆ ಗಾಡಿಗಳು, ಸ್ವಲ್ಪ ಹೊತ್ತು ಈ ಕಡೆ ಗಾಡಿಗಳು, ಆ ಥರ ಕಳಿಸ್ತಾ ಇರ್ತಾರೆ. ನಾವು ಅದನ್ನು ಮುಗಿಸ್ಕೊಂಡು ಮುಂದೆ ಪಾಸ್ ಆಗ್ತಾ ಇದ್ದೀವಿ.
ಫೈನಲಿ ಗಂಗೋತ್ರಿಗೆ ಎಂಟ್ರಿ ಕೊಟ್ವಿ. ತುಂಬ ಖುಷಿ ಆಯಿತು ಈ ಜಾಗನ ನೋಡ್ತಾ ಇದ್ರೆ. ಯಾಕೆಂದರೆ ನಾನು ತುಂಬ ವರ್ಷಗಳಿಂದ ನಾನು ಅನ್ಕೊಂಡಿದ್ದೆ ಗಂಗೋತ್ರಿಗೆ ಹೋಗಬೇಕು ಅಂತ. ಒಂದು ಸ್ಮಾಲ್ ಡಿಸಪಾಯಿಂಟ್ ಅಂತಂದರೆ ಇಲ್ಲಿ ಎಲ್ಲನೂ ಬರೀ ದುಡ್ಡು 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 ಅಂತಲೇ ನೋಡ್ತಾ ಇದ್ರು. ನಾವು ಕೂಡ 500 ರೂಪೀಸ್ ಕೊಟ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. 500 ರೂಪೀಸ್ ಕೊಟ್ಟರೆ ಒಂದು ಕಡೆ, 1000 ರೂಪಾಯಿ ಕೊಟ್ಟರೆ ಒಂದು ಕಡೆ, 100 ರೂಪಾಯಿ ಕೊಟ್ಟರೆ ಒಂದು ಕಡೆ, ಆ ಥರ ನಿಲ್ಲಿಸ್ಬಿಟ್ಟು ಮಾಡ್ತಾರೆ. ನಮ್ಮ ಕಡೆನೂ ಇದ್ದಿದ್ದೆ. ಬಟ್ ಇಲ್ಲಿ ಏನಂತಾರೆ ಎಲ್ಲ ಬಿಸ್ನೆಸ್ಸೇ. ಒಳಗಡೆ ಒಂದು ಕುಂಕುಮ ತೊಗೊಬೇಕು, ಒಂದು ತೀರ್ಥ ತೊಗೊಬೇಕು ಅಂದರೆ ಅಲ್ಲಿಯೂ ಸಹ ದುಡ್ಡು ಕೊಡಬೇಕು. ಅದು ಬಿಟ್ಟರೆ ದರ್ಶನ ಸೂಪರ್ ಆಗಾಯಿತು, ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಹಾಗೇನೆ ಇಲ್ಲಿ ಕೆಳಗಡೆ ಬಂದರೆ ನದಿ ಹರಿತಾ ಇದೆ. ನದಿಯಲ್ಲಿ ಸುಮಾರು ಜನ ಬಂದವರೆಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಸ್ನಾನ ಮಾಡೋಷ್ಟು ಟೈಮ್ ಸಿಗಲಿಲ್ಲ, ಯಾಕೆಂದರೆ ಶೂಟ್ಗೋಸ್ಕರ ಬಂದ್ವಲ್ಲ. ಹಾಗಾಗಿ ಅಲ್ಲಿಂದ ನೀರು ಸ್ವಲ್ಪ ತಗೊಂಡು ತಲೆ ಮೇಲೆ ಹಾಕೊಂಡು ಹೊರಟ್ವಿ. ಬಟ್ ನಿಮ್ಗೆ ಆ ಮನೆ ಇಷ್ಟ ಆಯ್ತಲ್ವಾ? ಸೂಪರ್ ಮನೆ ಅದು. ಲೈಫಲ್ಲಿ ಅದು ಸ್ಕೈ ನೋಡಿ. ಹಾಂ, ತಿರ್ಗಿ ಅದು ಈ ಕಡೆ ಸ್ಕೈ ನೋಡಿ. ಫುಲ್ ಮಳೆ ಬಿಸಿಲು ಎರಡು ಒಂದೇ ಸಲ ನೋಡ್ಬೋದಲ್ವಾ? ಇಷ್ಟ ಆಯ್ತಾ? ಸೂಪರ್ ಜಾಗ. ಬೆಸ್ಟ್. ಒಂದು ಟೆಂಪಲ್ ಇದೆ. ಓಕೆ. ಐ ಥಿಂಕ್ ಆಲ್ಮೋಸ್ಟ್ 5000 ಇಯರ್ಸ್ ಓಲ್ಡ್ ಟೆಂಪಲ್ ಅಂತೆ. ಪಾಂಡವಾಸದ ಒಂದು ಪೂಜೆ ಮಾಡಿದಾರಂತೆ. ಹೌದು, ಬಂದರೆ ವಿಸಿಟ್ ಮಾಡಿ. ಎಸ್, ಗುಡ್ ಟೆಂಪಲ್, ಸ್ಮಾಲ್ ಟೆಂಪಲ್, ಅದು ಚೆನ್ನಾಗಿದೆ. ಗುಡ್ ವೈಬ್ಸ್. ಎಸ್. ನೋಡಿ, ಹೊಡಿಬೋದಾ? ಹೊಡೀರಿ. ಕಪ್ಪಡಪ್ಪ. ಕೊನೆಗೆ ನಾವು ರೂಮ್ ಹತ್ರ ಬಂದು ಅಲ್ಲಿಂದ ನಮ್ಮ ಲಗೇಜ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಇವತ್ತು ವಾಪಸ್ಸು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೇರೆ ಬೇರೆ ವಿಡಿಯೋಗಳು ಇನ್ನು ಮುಂದಕ್ಕೆ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಆಂಜನೇಯ.